ಆಧುನಿಕ ಭರಾಟೆಗಳಲ್ಲಿ ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ಸಂಸ್ಕೃತಿ, ವಿಚಾರ, ಆಚಾರ, ಆಚರಣೆಗಳಲ್ಲಿ ಭಾರತ ಎಂದಿಗೂ ತನ್ನ ಸತ್ವವನ್ನು ಕಳೆದುಕೊಂಡಿಲ್ಲ. ಕುಂಭಮೇಳ, ದುರ್ಗಾದೇವಿ ಆರಾಧನೆ, ಪೂರಿ ಜಗನ್ನಾಥ್ ಉತ್ಸವಗಳು ಭಾರತದ ಸಂಸ್ಕೃತಿಯ ಹಿರಿಮೆಯನ್ನು ಹೆಚ್ಚಿಸುತ್ತವೆ. ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳ ಸಂಗತಿಗಳ ಆಧಾರದ ಮೇಲೆ ಇಂದು ಅನೇಕ ಆಚರಣೆಗಳು ಭಾರತದಲ್ಲಿ ರೂಢಿಯಲ್ಲಿವೆ. ಅವುಗಳಲ್ಲಿ ಒಂದಾದ ಕರ್ಗ ಮಹೋತ್ಸವ ತನ್ನದೇ ಆದ ಪುರಾಣ ಪ್ರತೀತಿಯಿಂದ ಪ್ರಸಿದ್ಧಿ ಪಡೆದಿದೆ. ಶತಮಾನಗಳ ಇತಿಹಾಸ ಹೊಂದಿರುವ ಬೆಂಗಳೂರು ಕರ್ಗಕ್ಕೆ ತನ್ನದೇ ಆದ ವೈವಿಧ್ಯತೆ ಇದೆ. ಕರ್ಗ ಎಂಬ ಮೂರಕ್ಷರದಲ್ಲಿ ಅಡಗಿರುವ ಗೂಢಾರ್ಥದ ಬಗ್ಗೆ ನಿಮಗೆ ತಿಳಿದಿದೆಯಾ? ಕ, ಕೈಯಿಂದ ಮುಟ್ಟದೆ. ರ, ರುಂಡದ ಮೇಲೆ ಧರಿಸಿ. ಘ, ಗತಿಸುವುದು ಎಂದರೆ ತಿರುಗುವುದು ಎಂಬ ಅರ್ಥ ವಿವರಣೆ ಬಳಕೆಯಲ್ಲಿದೆ. ಚೈತ್ರ ಪೌರ್ಣಿಮೆಯಂದು ಕರ್ಗ ಆಚರಣೆ. ಮಣಿಕುಲದವರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರಿಗೆ ಹರಕೆ ಒಪ್ಪಿಸುವ ಆಚರಣೆಯೇ ಕರ್ಗ ಮಹೋತ್ಸವ. ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಚೈತ್ರ ಪೌರ್ಣಿಮೆಯಂದು ಈ ಆಚರಣೆ ನಡೆಯುತ್ತದೆ. ಮಣಿಕುಲ ಕ್ಷತ್ರಿಯರ ವಿವಿಧ ಪಂಗಡಗಳು ದ್ರೌಪದಿಯನ್ನು ಕುಲದೇವತೆಯಾಗಿ ಆರಾಧಿಸುತ್ತಾರೆ. ದ್ರೌಪದಿಯೇ ಅವರಿಗೆ ಆದಿಶಕ್ತಿ. ಆಕೆಯ ಹೆಸರಿನಲ್ಲಿಯೇ ಕರ್ಗ ಮಹೋತ್ಸವ ಜರುಗುತ್ತದೆ. ವೈಶಂಪಾಯನ ಅಂದರೆ ವ್ಯಾಸ ಮಹರ್ಷಿಗಳ ಶಿಷ್ಯರಾದಂಥ ವೈಶಂಪಾಯನರು ಜನಮೇಜಯನಿಗೆ ಈ ಕಥೆಯನ್ನು ಹೇಳ್ತಾರೆ, ನಮ್ಮ ಮುತ್ತಾತನ ಕಥೆಯನ್ನು ಹೇಳ್ತಾರೆ. ಕಥೆಯನ್ನು ಹೇಳುವಾಗ ಹೇಳ್ತಾರೆ, ಸ್ವಾಮಿ ನೀವು ನನಗೇನೋ ಅನ್ನೋ ಕಥೆ ಹೇಳಕ್ಕೆ ಹೋಗ್ತಾ ಇದ್ದೀನಿ, ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗ ಆ ಒಂದು ಕಾಯಿಲೆ ಬಾಧೆಯಲ್ಲಿದ್ದೀನಿ, ಕಿವಿ ಕೂಡ ಕೇಳಿಸ್ತಲ್ಲ, ಕಣ್ಣು ಕಾಣಿಸ್ತದೆ, ನಾನು ಹೆಂಗೆ ನಿಮ್ಮ ನಮ್ಮ ತಾತಂದರ ಪಂಚಪಾಂಡವರ ಕಥೆಯನ್ನು ನಾನು ಕೇಳಲಿ, ಮಹಾಭಾರತ ಕಥೆಯನ್ನು ಕೇಳಲಿ ಅಂತ ಕೇಳಿದಾಗ ಆಗ ವ್ಯಾಸ ಮಹರ್ಷಿಗಳು ವೈಶಂಪಾಯನ ಮೂಲಕ ಒಂದು ಮಂತ್ರವನ್ನು ಕೊಡ್ತಾರೆ. ಆ ಮಂತ್ರವೇ ನಮ್ಮ ಶ್ರೀಮುಖ ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಿ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶತಿ ವೃಕೋದರ ಕೀರ್ತನೇನ ಶತ್ರು ವಿನಶತಿ ಧನಂಜಯ ಕೀರ್ತನೇನ ಮಾತೃಸುತವು ಕಥೆಯತಾಂನ ಭವಂತಿ ರೋಗಾಹ. ಅಂದರೆ ಧರ್ಮರಾಯನನ್ನ ನಾವು ಪೂಜೆ ಮಾಡಿದ್ರೆ ಆತನ ಕೀರ್ತನೆಯನ್ನು ಮಾಡಿದ್ರೆ ಸಾಕು, ಧರ್ಮವು ವೃದ್ಧಿಯಾಗುತ್ತದೆ ಅಂತ ಅರ್ಥ. ಅಂದರೆ ಧರ್ಮರಾಯ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಧರ್ಮವು ವೃದ್ಧಿಯಾಗುತ್ತೆ. ಈ ಆಚರಣೆಗೆ ತನ್ನದೇ ಆದ ಹಿನ್ನೆಲೆ ಇದೆ. ಅದೇನಪ್ಪ ಅಂದರೆ, ಅಜ್ಞಾತವಾಸದಲ್ಲಿದ್ದ ಪಾಂಡವರು ದ್ರೌಪದಿಯನ್ನು ಗೆದ್ದಾಗ ದ್ರೌಪದಿಯು ತಲೆಯ ಮೇಲೆ ಕಳಸ ಧರಿಸಿದರಿಂದ ಕರ್ಗ ಮಹೋತ್ಸವವು ಆಚರಣೆಗೆ ಬಂದಿತೆಂದು ಹೇಳಲಾಗುತ್ತದೆ. ಇದಕ್ಕೆ ಮತ್ತೊಂದು ಕಥಾ ಹಿನ್ನೆಲೆ ಇದೆ. ಪಾಂಡವರು ರಾಜಭಾರ ಮುಗಿಸಿ ಸ್ವರ್ಗಾರೋಹಣದ ಪ್ರಯಾಣ ಪ್ರಾರಂಭಿಸಿದಾಗ ದ್ರೌಪದಿ ಮಾರ್ಗ ಮಧ್ಯೆ ಎಚ್ಚರ ತಪ್ಪಿ ಬಿದ್ದಳು. ದ್ರೌಪದಿ ಸತ್ತಳೆಂದು ಭಾವಿಸಿದ ಪಾಂಡವರು ಮುಂದೆ ನಡೆದರು. ಆದರೆ ಆಕೆ ಸತ್ತಿರದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮ್ಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದ. ಆದಿಶಕ್ತಿಯ ಅವತಾರ ತಾಳಿದ ದ್ರೌಪದಿ ಆತನನ್ನು ಸಂಹರಿಸಿದಳು. ಇದರ ನೆನಪಿಗಾಗಿ ಕರ್ಗ ನಡೆಯುತ್ತದೆ ಎಂಬ ಪ್ರತೀತಿ ಇದೆ. ಪಟ ಎಕ್ಕೋ ದಿವಸದಿಂದ ಸಪ್ತಮಿ ದಿವಸ ಯೂಶಲಾಗಿ ಪಟ ಎಕ್ಕತ್ತೆ. ಈ ಸಲ ಗ್ರಹಣ ಅನ್ನೋ ಉದ್ದೇಶದಿಂದ ಒಂದು ದಿವಸ ಪ್ರೀಪೋನ್ ಮಾಡ್ಕೊಂಡಿದ್ದಾರೆ. ದಟ್ಸ್ ಸೃಷ್ಟಿ, ಆವತ್ತು ಧ್ವಜಾರೋಹಣ, ಆಮೇಲೆ ನಿನ್ನೆ ದೀಪೋತ್ಸವ ಆಗಿದೆ, ಇವತ್ತು ಬೆಳಗ್ಗೆ ಮುಗಿದಿದೆ. ಇವತ್ತು ಹಸೆ ಕರ್ಗ, ಕಣದಿಂದ ದೇವಸ್ಥಾನದವರೆಗೂ ಹೊರಡುತ್ತೆ ದೇವರು. ಇಲ್ಲಿ ಬಂದು ಆವತ್ತು ಕಂಕಣ ಕಟ್ಕೊಳ್ಳೋಕೆ ಆಗದೇ ಇರೋ ಉದ್ದೇಶದಿಂದ ಮಿಕ್ಕಿದ ಜನ ಎಲ್ಲ, ಮೋಸ್ಟ್ ಆಫ್ ದಿ ಪೀಪಲ್ ಅವ್ರ ಕಡೆ ಎಲ್ಲ ಇವತ್ತು ಇಲ್ಲಿ ಬರ್ತಾರೆ. ಕಂಕಣ ಯಜ್ಞೋಪವೀತ ಹಾಕ್ಕೋತಾರೆ. ಸಂಜೆ ಹೋಮ ಹವನ ಎಲ್ಲ ಆಗಿ ಬಳೆ ತೊಡಿಸ್ಬಿಟ್ಟು ಆಗಿ ಆಮೇಲೆ ಒಳಗಡೆ ಗರ್ಭಗುಡಿ ಪೂಜೆ ಆಗುತ್ತೆ. ಅಲ್ಲಿ ಯಾರೋ ಹೋಗಲ್ಲ. ಅಮ್ಮನ ಪೂಜೆ ಆದಮೇಲೆ ತಿರ್ಗಾ ಹೊರಗಡೆ ಗಾವನ್ನು ಹಾಕ್ಬಿಟ್ಟು, ಯಾಕೆಂದರೆ ಅಷ್ಟ ದಿಗ್ಬಂಧನ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ಮಾಡಿಕೊಂಡು ಸಹ ಪುನಃ ಅವ್ರ ಸ್ನಾನಕ್ಕೆ ಇಲ್ಲಿ ಬಂದು ಇಲ್ಲಿಂದ ಮಾಡಿ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲಂಕಾರ ಮಾಡಿ ಅಮ್ಮನ ಪೂಜೆ ಮಾಡಿಕೊಂಡು ಶಕ್ತಿ ದೇವಿ ತಾಯಿ ಹೊರಗಡೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಕರ್ಗ. ಬೆಂಗಳೂರಿಗೆ ಇದು ತುಂಬ ಪ್ರಸಿದ್ಧವಾಗಿದ್ದು. ಇನ್ನೂ ಭಾಳ ಮಾಡೋ ವ್ಯವಸ್ಥೆ ಇದೆ. ಕಾಲಕ್ರಮೇಣ ಆಗ್ತಾರೆ. ಜನ್ರೇಷನ್ ಎಲ್ಲ ಕೋಆಪ್ರೇಟ್ ಮಾಡಬೇಕಲ್ವಾ. ಇದು ಬರೀ ಜನ್ರೇಷನ್ ಗ್ಯಾಪ್. ಕೆಲವರು ಇಂಟ್ರೆಸ್ಟ್ ತೊಗೋತಾರೆ, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ತೊಗೊಂಡಿರೋರು ಸ್ವಲ್ಪ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರಿಗೂ ಇನ್ನೂ ನೀವು ಬೇರೆಯವ್ರ ಪ್ರೋತ್ಸಾಹ ಕೊಟ್ಟು ಅಂದರೆ ರಿಯಲಿ ಇಟ್ಸ್ ವೆಲ್ ಬಿಲ್ಡ್. ಕರ್ಗ ಹೊರುವ ಪೂಜಾರಿ ಎಲ್ಲ ಬಗೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡಿರುತ್ತಾರೆ. ಹುಣ್ಣಿಮೆಗೆ 9 ದಿನ ಇರುವಾಗ ಕರ್ಗದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತವೆ. ಮೊದಲು ಧರ್ಮರಾಯನ ಮಂದಿರದ ಮುಂದೆ
ಧ್ವಜಾರೋಹಣ, ದೀಪಾರತಿ ಉತ್ಸವ, ಹಸೆ ಕರ್ಗ, ಪೊಂಗಲು ಸೇವೆ, ಹೂವಿನ ಕರ್ಗ ಇತ್ಯಾದಿಗಳು ಜರುಗುತ್ತವೆ. ಈ ಎಲ್ಲ ವಿಧಿವಿಧಾನಗಳಲ್ಲಿಯೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗಿರುತ್ತದೆ. ಧ್ವಜಾರೋಹಣ: ಕುಲಗೌಡ ಪಂಗಡದ ಮುಖ್ಯಸ್ಥನೊಬ್ಬ ಜರಗನಹಳ್ಳಿಗೆ ತೆರಳಿ ಬಿದಿರು ಕೊಂಬೆಯೊಂದನ್ನು ತಂದು ದೇವಾಲಯದ ಮುಂದೆ ನೆಡುತ್ತಾರೆ. ಇದನ್ನು ಧ್ವಜಕಂಬ ಎಂದು ಕರೆಯಲಾಗುತ್ತದೆ. ಇದು ಕರ್ಗದ ಪ್ರಾರಂಭವನ್ನು ಸೂಚಿಸುತ್ತದೆ. ದೀಪಾರತಿ: ಏಕಾದಶಿಯಂದು ಮತ್ತು ಕರ್ಗ ಮಹೋತ್ಸವದ 6ನೇ ದಿನದಂದು ಸುಮಂಗಳೆಯರು ಮತ್ತು ಹೆಣ್ಣು ಮಕ್ಕಳು ಅಕ್ಕಿ ಹಾಗೂ ಬೆಲ್ಲದ ಆರತಿಯನ್ನು ಬೆಳಗುತ್ತಾರೆ. ಈ ಆರತಿಯನ್ನು ಕನಕಾಂಬರ ಮತ್ತು ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಲಾಗಿರುತ್ತದೆ. ಇದೇ ಸಮಯದಲ್ಲಿ ತ್ರಿಶೂಲ ಮತ್ತು ಪೋತರಾಜ ದೈವವನ್ನು ದೇವಾಲಯದಿಂದ ಹೊರತರಲಾಗುತ್ತದೆ. ಮನೆಯಲ್ಲಿ ತಂಬಿಟ್ಟಿಂದ ಆರತಿ ಮಾಡ್ಕೊಂಡ್ಬಂದು ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವಿನ ಅಲಂಕಾರ ಮಾಡ್ತಾರೆ. ಕೃಷ್ಣ ಥರ ಆಗಿರ್ಬೋದು, ರಥ ಥರ ಆಗಿರ್ಬೋದು, ತುಳಸಿ ಥರ ಅದನ್ನೆಲ್ಲ ಮಾಡಿಕೊಂಡು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಬರ್ತಾರೆ. ಅಲ್ಲಿಂದ ತಿಗಳರಪೇಟೆ, ಕುಂಬಾರಪೇಟೆ ಅಂತ ವೇರಿಯಸ್ ಪ್ಲೇಸಸ್ಗೆ ತೊಗೊಂಡು ಹೋಗ್ತಾರೆ. ಪ್ರದಕ್ಷಿಣೆ ಹಾಕ್ಬಿಟ್ಟು 4 to 6 o'clockವರೆಗೂ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಮದುವೆ ಆಗದೆ ಇರೋ ಹೆಣ್ಮಕ್ಳು ದೀಪ ಎತ್ತಿದ್ರೆ ಅವ್ರಿಗೆ ಒಳ್ಳೆ ಗಂಡ ಸಿಗ್ತಾರೆ ಅಂತ ಒಂದು ಬಿಲೀಫ್ ಇದೆ. ಮತ್ತು ಮದುವೆ ಆದವ್ರು ಮಾಡಿದ್ರೆ ಅವರು ಹಸ್ಬೆಂಡ್ ಜಾಸ್ತಿ ದಿವಸ ಚೆನ್ನಾಗಿರ್ತಾರೆ ಅಂತ, ಫ್ಯಾಮ್ಲಿ ಹ್ಯಾಪಿಯಾಗಿರುತ್ತೆ ಅಂತ ಬಿಲೀಫ್ ಇದೆ. ಹಸೆ ಕರ್ಗ: ಕರ್ಗದ 7ನೇ ದಿನ ಹಸೆ ಕರ್ಗವನ್ನು ಸಂಪಂಗಿ ಕೆರೆಯಿಂದ ತರಲಾಗುತ್ತದೆ. ಪೂಜಾರಿಯು ಕೆರೆಯಲ್ಲಿ ಬೊಗಸೆಯನ್ನು ಮುಂದೆ ಮಾಡಿ ನಿಂತು ಧ್ಯಾನ ಮಾಡುತ್ತಿರುತ್ತಾರೆ. ಅವರು ದೀರ್ಘ ಧ್ಯಾನದಲ್ಲಿರುವಾಗ ಹಸೆ ಕರ್ಗವು ಅವರ ಬೊಗಸೆಗೆ ಬಂದು ಕೂಡುತ್ತಾರೆ. ಇದನ್ನು ಕೆಂಪು ಬಣ್ಣದ ವಸ್ತ್ರದಿಂದ ಮತ್ತು ಮಲ್ಲಿಗೆ ಹೂವಿನಿಂದ ಅಲಂಕರಿಸಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ತರಲಾಗುತ್ತದೆ. ಈ ಸಮಯದಲ್ಲಿ ಕೆರೆಯ ಜಾಗದಲ್ಲಿ ಮತ್ತು ಕರ್ಗ ಸಾಗಿ ಬರುವ ಮಾರ್ಗ ಮಧ್ಯದಲ್ಲಿ ಕರ್ಪೂರವನ್ನು ಹಚ್ಚಲಾಗುತ್ತದೆ. ಹಸಿ ಕರ್ಗ ಆಚರಣೆ ಅಂದರೆ 2:30ಗೆ ಕರ್ಗದಮ್ಮ ಇಲ್ಲಿಗೆ ಬರ್ತಾರೆ. ಕರ್ಗದಮ್ಮ ಬಂದು ಸ್ನಾನ ಮಾಡಿ ಅದೆಲ್ಲ ಆಗಿ ನಂತರ ಇಲ್ಲಿ ಬಂದು ಪೂಜೆ ಆಗುತ್ತೆ. ಪೂಜೆ ಆಗಿ ಅಮ್ಮ ಮೈ ಮೇಲೆ ಬರುತ್ತೆ. ಮೈ ಮೇಲೆ ಬಂದು ಅಮ್ಮನ ಕೈಗಲ್ಲೇ ಕರ್ಗ ಬರುತ್ತೆ. ಯಾರೂ ಎತ್ಕೊಡೋದಿಲ್ಲ, ಏನೂ ಇಲ್ಲ. ಅದರಲ್ಲಿ ಡೈರೆಕ್ಟ್ ಅಮ್ಮನ ಕೈಗೆ ಕರ್ಗ ಬರುತ್ತೆ. ಆಮೇಲೆ ಅಲ್ಲಿ ಎಲ್ಲರೂ ಶಾಂತಿ ಮಾಡಿ ನಂತರ ಆಚೆ ಬಂದು ದೇವ್ರ ಸುತ್ತು ಒಂದು 3 ರೌಂಡ್ ಹಾಕಿ ಹೊರಗಡೆ ಬರುತ್ತೆ. ಗೊಬ್ಬರ 3 ಸುತ್ತು ಹೊಡೆದು ನಂತರ ಇಲ್ಲಿ ಮುಗಿಸ್ಕೊಂಡು ಎಲ್ಲ ದೇವರುಗಳ ಮೆರವಣಿಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗುತ್ತೆ. ದೇವಸ್ಥಾನದಲ್ಲಿ ಹೋಗಿ 3 ರೌಂಡ್ ಹೊಡೆದು ಮತ್ತೆ ಒಳಗಡೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಗೆ ಇವತ್ತೊಂದು ಮುಗಿಯುತ್ತೆ. ಪೊಂಗಲ್ ಸೇವೆ: ಹಸೆ ಕರ್ಗ ದೇಗುಲಕ್ಕೆ ಆಗಮಿಸಿದ ಮರುದಿನ ದೇಗುಲದಲ್ಲಿ ಪೊಂಗಲನ್ನು ಸಿದ್ಧಪಡಿಸಲಾಗುತ್ತದೆ. ಕರ್ಗಕ್ಕೆ ಆಗಮಿಸುವ ಭಕ್ತಾದಿಗಳಿಂದ ಪೊಂಗಲ್ ಸೇವೆಯನ್ನು ನೈವೇದ್ಯ ಮಾಡಲಾಗುತ್ತದೆ. ಇಂದಿನ ದಿನಗಳಲ್ಲಿ ಭಕ್ತಾದಿಗಳು ತಮ್ಮ ಮನೆಯಿಂದಲೇ ಪೊಂಗಲನ್ನು ಸಿದ್ಧಪಡಿಸಿಕೊಂಡು ಬಂದು ದೇವರಿಗೆ ನೈವೇದ್ಯ ಮಾಡುತ್ತಿದ್ದರು. ಆಚರಣೆ ಬಂದು ದ್ರೌಪದಿ ದೇವಿಯ ಕರ್ಗ ಉತ್ಸವ ನಡೆಯುತ್ತೆ. ಅದಕ್ಕೆ 11 ದಿನ ಎಲ್ಲರೂ ಉಪವಾಸದಲ್ಲಿ ಇರ್ತಾರೆ. ಈ ಕರ್ಗ ಹೊರವರು ಸದಾ ಪ್ರತಿನಿತ್ಯ ಉಪವಾಸದಲ್ಲಿ ಇರ್ತಾರೆ. ಕರ್ಗ ಉತ್ಸವ ಏನಕ್ಕೆ ನಡೆಯುತ್ತೆ ಅಂದರೆ ಕಾಲಕ್ಕೂ ಕಾರ್ಯಕ್ರಮಗಳು ಚೆನ್ನಾಗಿ ನಡ್ಕೊಂಡು ಹೋಗಲಿ, ಬೆಳೆ ಬಾಳೆಗಳು ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಜನಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ದ್ರೌಪದಿ ದೇವಿಯೇ ಕರ್ಗ ಉತ್ಸವ ನಡೆಯುತ್ತೆ. ಕರ್ಗ: ಈ ಎಲ್ಲ ವಿಧಿವಿಧಾನಗಳಾದ ನಂತರ ಮುಖ್ಯ ಕರ್ಗ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಪೂಜಾರಿಯು ಕೈಯಲ್ಲಿ ಬೆತ್ತ ಹಿಡಿದು ದೇಗುಲದ ಸುತ್ತಮುತ್ತಲೂ ಹಳದಿ ಅನ್ನವನ್ನು ಬೀರುತ್ತಾರೆ. ಇದರಿಂದ ದುಷ್ಟಶಕ್ತಿಗಳ ಆಟೋಟೋಪ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕರ್ಗ ಮೆರವಣಿಗೆಗೆ ಹೊರಡುವ ಮುಂಚೆ ಹಸೆ ಕರ್ಗಕ್ಕೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಲಾಗುತ್ತದೆ. ಅನಂತರ ಪೂಜಾರಿ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡ ಕರ್ಗವನ್ನು ಹೊತ್ತು ನೃತ್ಯ ಮಾಡುತ್ತಾ ಗರ್ಭಗುಡಿಯಿಂದ ಹೊರಬರುತ್ತಾರೆ. ಪೂಜಾರಿ ಹೊರಬರುವ ಸಮಯದಲ್ಲಿ ಗೋವಿಂದ ಗೋವಿಂದ ಎಂದು ವೀರಕುಮಾರರು ಹಾಗೂ ಭಕ್ತಾದಿಗಳು ಮುಗಿಲು ಮುಟ್ಟುವಂತೆ ಗೋವಿಂದನ ನಾಮಸ್ಮರಣೆ ಮಾಡುತ್ತಾರೆ. ಇದಕ್ಕೂ ಮುಂಚೆ ಕರ್ಗಧಾರಿಗಳಾದ ವೀರಕುಮಾರರು ತಮ್ಮ ಎದೆಗೆ ಖಡ್ಗದಿಂದ ಘಾಸಿಸಿಕೊಳ್ಳುತ್ತಾರೆ. ಇದು ದ್ರೌಪದಿ ತಾಯಿಯನ್ನು ಧರೆಗೆ ಕರೆಸಲು ವೀರಕುಮಾರರು ಮಾಡುವ ಪ್ರಯತ್ನವೆಂಬ ನಂಬಿಕೆ ಇದೆ. ನಂತರ ದೇಗುಲದ ಪ್ರಣಾಂಗಣವನ್ನು ಪ್ರದಕ್ಷಿಣೆ ಹಾಕುತ್ತಾರೆ. ಪ್ರಣಾಂಗದ ಮಧ್ಯಭಾಗಕ್ಕೆ ಬಂದು ತಿರುಗುತ್ತಾರೆ. ತದನಂತರ ದೇವಸ್ಥಾನದ ಮುಂಭಾಗಕ್ಕೆ ಬಂದು ನೃತ್ಯ ಮಾಡುತ್ತಾರೆ. ಇಲ್ಲಿಂದ
ಕರ್ಗದ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಕರ್ಗ ಸಾಗುವ ಹಾದಿ ಉದ್ದಕ್ಕೂ ಕರ್ಪೂರ ಹಚ್ಚುತ್ತಾರೆ. ಕರ್ಗದ ಹಿಂದೆ ಹೊರಡುವ ರಥದ ಶಿಖರಕ್ಕೆ ತಾಗುವಂತೆ ಬಾಳೆಹಣ್ಣನ್ನು ಎಸೆಯುತ್ತಾರೆ. ಇದೇ ಸಮಯದಲ್ಲಿ ಇತರ ದೇವಸ್ಥಾನದ ರಥಗಳು ಕರ್ಗದ ಹಿಂದೆ ಆಗಮಿಸುತ್ತವೆ. ವೈವಿಧ್ಯತೆಯಿಂದ ಕೂಡಿರುವ ಧಾರ್ಮಿಕ ವಿಧಿವಿಧಾನಗಳು. ಕರ್ಗದ ಹಿಂದಿನ ದಿನದಿಂದಲೇ ದೇವಾಲಯದಲ್ಲಿ ಅತ್ಯಂತ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲಾಗುತ್ತದೆ. ಅನಂತರ ನಡುರಾತ್ರಿಯ ವೇಳೆಗೆ ಕಳಸದ ಆಕೃತಿಯ ಮಲ್ಲಿಗೆ ಹೂವಿನ ಕರ್ಗವನ್ನು ಮುಖಮುಚ್ಚುವಂತೆ ತಲೆಯ ಮೇಲೆ ಹೊತ್ತು ಪೂಜಾರಿ ನರ್ತಿಸುತ್ತಾ ಗುಡಿಯಿಂದ ಹೊರಬರುತ್ತಾರೆ. ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿಯ ಸ್ವರೂಪ. ಖಡ್ಗವನ್ನು ಹಿಡಿದ ವೀರಕುಮಾರರು ಪೂಜಾರಿಯನ್ನು ಅನುಸರಿಸುತ್ತಾರೆ. ಕೆಂಪೇಗೌಡ ಕಾಲದಿಂದ 800 ವರ್ಷದಿಂದ ನಡೀತಾ ಇದೆ. ಆ ಕಾಲದಲ್ಲಿ ಯಾವ ಸಂಪ್ರದಾಯವಾಗಿ ಏನು ನಡೀತಾ ಇದೆ ಅದೇ ಪ್ರಕಾರ ಈಗಲೂ ನಡೀತಾ ಇದೆ. ಆಗ ಜನ 1 ಲಕ್ಷ ಆದರೆ ಇವಾಗ 50 ಲಕ್ಷ ಸೇರ್ತಾರೆ, ಇಲ್ಲ ಒಂದು 2-3 ಲಕ್ಷ ಎಲ್ಲ ಜಾಗದಲ್ಲೂ ಸೇರ್ತಾರೆ, ಒಂದು 5 ಲಕ್ಷ ಸೇರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಆದಿಶಕ್ತಿ ದುಷ್ಟಶಕ್ತಿಯನ್ನು ಸಂಹರಿಸಿದ ಸಂಕೇತವಾಗಿ ಕರ್ಗ ಆಚರಣೆ ನಡೆಯುತ್ತದೆ. ಮೆರವಣಿಗೆಯು ಧರ್ಮರಾಯ ದೇವಸ್ಥಾನದಿಂದ ಪ್ರಾರಂಭವಾಗಿ ಕಬ್ಬನ್ಪೇಟೆ, ಗಾಣಿಗರಪೇಟೆ, ಅವಿನ್ಯೂ ರಸ್ತೆ, ಅಕ್ಕಿಪೇಟೆ, ಬಳೆಪೇಟೆ, ಕಿಲ್ಲರಿ ರಸ್ತೆ, ನಗರಪೇಟೆ ಹಾಗೂ KR ಮಾರುಕಟ್ಟೆಯ ಸುತ್ತಮುತ್ತಲ ಬಡಾವಣೆಗಳಲ್ಲಿ ಮಾರ್ಗವಾಗಿ ಸಾಗುತ್ತವೆ. ಅಣ್ಣಮ್ಮ, ಮುನೇಶ್ವರ, ಎಲ್ಲಮ್ಮ ಇತ್ಯಾದಿ ದೇವಸ್ಥಾನಗಳಲ್ಲಿ ಕರ್ಗಧಾರಿಗಳು ಸಂಚರಿಸಿ ಸೂರ್ಯೋದಯದ ವೇಳೆಗೆ ಧರ್ಮರಾಯ ಸ್ವಾಮಿ ಗುಡಿಗೆ ಬರುತ್ತಾರೆ. ಇಲ್ಲಿಯ ಒಂದು ವೈಶಿಷ್ಟ್ಯವೇನೆಂದರೆ ಭಾವೈಕ್ಯತೆಯ ಸಂಕೇತವೆಂಬಂತೆ ಕರ್ಗಧಾರಿಗಳು ಮೊದಲು ಮುತ್ಸಾನ್ ಬಾಬಾ ದರ್ಗಕ್ಕೆ ತೆರಳಿ ಅಲ್ಲಿ ಧೂಪಾರತಿ ಸ್ವೀಕರಿಸಿ ನಂತರ ನಗರದ ಪ್ರದಕ್ಷಿಣೆ ಹೊರಡುತ್ತಾರೆ. ಕರ್ಗಧಾರಿಗಳ ಸ್ವಾಗತಕ್ಕೆ ಮನೆಗಳು ರಂಗೋಲಿ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿರುತ್ತವೆ. ಕರ್ಗವನ್ನು ಸಾವಿರಾರು ಜನ ರಾತ್ರಿ ಇಡೀ ರಸ್ತೆ ಇಕ್ಕೆಲಗಳಲ್ಲಿ ನಿಂತು ನೋಡುತ್ತಾರೆ. ಬೆಂಗಳೂರಲ್ಲದೆ ವನಿಕುಲರಿರುವ ಎಲ್ಲ ಪ್ರದೇಶಗಳಲ್ಲಿ ಕರ್ಗ ಮಹೋತ್ಸವ ನಡೆಯುತ್ತವೆ. ಕರ್ಗ ಮಹೋತ್ಸವವನ್ನು ನೋಡುವುದೇ ಒಂದು ಭಾಗ್ಯ.